ಜಗತ್ತಿನಲ್ಲಿ ಎರಡು ರೀತಿಯ ಜನರಿರ್ತಾರೆ, ಒಳ್ಳೆಯವರು ಹಾಗೂ ಕೆಟ್ಟವರು. ಒಳ್ಳೆಯವರ ಸ್ನೇಹವನ್ನ ಬಯಸಿದ್ರೆ ಕೆಟ್ಟವರ ಸ್ನೇಹ ಸಹವಾಸಕ್ಕೆ ಬಲಿಯಾಗ್ತಾರೆ. ಹೂವಿನ ಜೊತೆಗೆ ದಾರವೂ ಮುಡಿಯನ್ನ ಏರ್ತದೆ. ಹಾಗೆಯೇ ಈ ವ್ಯಕ್ತಿಗಳಲ್ಲೂ ಬದಲಾವಣೆ ಆಗ್ಬಹುದಾ? ಸಾವು ನಮ್ಮ ಜೀವನದ ಅತಿ ದೊಡ್ಡ ನಷ್ಟವೇನಲ್ಲ. ಬದುಕಿದ್ದಾಗಲೇ ನಮ್ಮೊಳಗಿನ ಒಳ್ಳೆಯ ಗುಣಗಳು ನಾಶವಾದರೆ ಅದೇ ನಿಜವಾದ ಸಾವು ಅಲ್ವೇ? ನಮ್ಮ ಸೋಲಿಗೆ, ನಮ್ಮ ನೋವಿನ ಕ್ಷಣಗಳಲ್ಲಿ ಸಹಾಯಕ್ಕೆ ಧಾವಿಸುವ ಕೈಗಳೇ ನಿಜವಾದ ಸ್ನೇಹದ ಕೈಗಳು. ಇತಿಹಾಸ ನಮಗೆ ಗೊತ್ತಿಲ್ಲ, ಆದ್ರೆ ಇತಿಹಾಸ ಸೃಷ್ಟಿ ನಮ್ಮಿಂದಲೇ ಆರಂಭ. ಹಿಂಗೆ ಬದುಕಬೇಕು ಹಾಗೆ ಬದುಕಬೇಕು ಅನ್ನೋ ಪ್ರಶ್ನೆನೇ ಇಲ್ಲ. ಒಟ್ಟಿನಲ್ಲಿ ಪ್ರತಿದಿನ ರಾಜರಂತೆ ನಮ್ಮ ಅಂಬಾರಿ ಮೇಲೆ ನಮ್ಮ ಮೆರವಣಿಗೆ ಹೋಗ್ತಾ ಇರಬೇಕು. ನಾವು ಮಾಡೋ ಯಾವುದೋ ಒಂದು ಕೆಲಸದಿಂದ ನಮ್ಮ ಸುತ್ತಲಿರುವವರಿಗೆ ತೊಂದರೆಯಾಗತ್ತೆ ಅನ್ನೋ ಯೋಚನೆ ಇಲ್ಲದ ಮನಸ್ಸುಗಳು. ಇಬ್ಬನಿಯ ಹರಳು ಗರಿಕೆಯೊಂದರ ಗರ್ವಕ್ಕೆ ಕಾರಣವಾಯ್ತಂತೆ. ಇವರ ಧೂಮಪಾನ ಇವರ ಆರೋಗ್ಯದ ಗರ್ವಕ್ಕೆ ಕಾರಣ, ಇತರರ ಅನಾರೋಗ್ಯಕ್ಕೆ ಕೂಡ ಕಾರಣ ಅನ್ನುವ ಅರಿವಿಲ್ಲದ ಜನ ನಮ್ಮ ನಿಮ್ಮ ನಡುವೆ ಇದ್ದಾರೆ. ಮನಸ್ಸೇ ಶುದ್ಧವಿಲ್ಲದವರು ಜಗತ್ತನ್ನ ಹೇಗೆ ಶುದ್ಧಿಸ್ತಾರೆ? ಕಾಮುಕ ದೃಷ್ಟಿಯಿಂದ ಮನುಷ್ಯ ತಾನು ಮಾಡಿದ್ದೇ ಸರಿ ಅನ್ನುವ ಹಂತ ತಲುಪಿದ್ದಾನೆ. ಮುಗ್ಧತೆಯ ಮಂದಹಾಸ ಮಾಯವಾಗಿದೆ. ಬೇರೆಯವರು ನಿಮ್ಮನ್ನ ಎಷ್ಟೇ ಕೆಟ್ಟದಾಗಿ ನೋಡಿಕೊಳ್ಳಲಿ, ನೀವು ಮಾತ್ರ ಅವರ ಮಟ್ಟಕ್ಕೆ ಹೋಗಬೇಡಿ. ಅವರು ನಿಮ್ಮನ್ನ ಪ್ರಚೋದಿಸಿದರೂ ಶಾಂತವಾಗಿರಿ. ವಿಕಲಚೇತನರಿಗೆ ಇರುವ ಒಳ್ಳೆಯ ಮನಸ್ಸು ನಮಗಿಲ್ಲ. ನಮ್ಮ ಶಾಂತ ಚಿತ್ತತೆಯೇ ನಮ್ಮ ಮನ ಪರಿವರ್ತನೆಗೆ ಕಾರಣ. ತಪ್ಪು ನಡೆದ ಮೇಲೂ ಕ್ಷಮೆ ಕೇಳದಿದ್ರೆ ಅದೇ ದೊಡ್ಡ ತಪ್ಪಾಗುತ್ತೆ. ಸ್ನೇಹ ಅನ್ನೋದೇ ಹಾಗೆ, ಎಲ್ಲೋ ಇದ್ದವರನ್ನು ನಮ್ಮವರನ್ನಾಗಿ ಮಾಡಿಸುತ್ತೆ.
ಸನಿಹ ಬರಬಾರದೆಂದು ಒಲವೇ. ನಮ್ಮ ಪ್ರಯಾಣ ಬೇರೆಯವರ ಜೀವಕ್ಕೆ ಪ್ರಮಾದವಾಗಬಾರದು. ಪ್ರತಿ ಜೀವದ ಬೆಲೆಯೂ ನಮಗೆ ತಿಳಿದಿರಬೇಕು. ಪ್ರತಿ ನಗುವಿನ ಹಿಂದೆಯೂ ಒಂದು ಕನಸಿರುತ್ತೆ. ಆ ಕನಸು ಇನ್ನೊಂದು ಮನಸ್ಸಿನ ಮೇಲೆ ಅವಲಂಬಿತವಾಗಿರುತ್ತದೆ. ಜಗತ್ತಿನ ನಿಯಮನೇ ಹೀಗೆ. ಯಾರದ್ದೋ ತಪ್ಪಿಗೆ ಯಾರಿಗೋ ಶಿಕ್ಷೆ ಅನ್ನೋ ಹಾಗೆ ಈಗಿನಿಂದಲ್ಲ ಈ ಕ್ರಮ. ರಾಮಾಯಣದ ಕಾಲದಿಂದಲೂ ಹೀಗೆ ನಡೆದಿದೆ. ರಾವಣ ತಪ್ಪು ಮಾಡಿದ್ರೂ ಬಂಧವಾಗಿದ್ದು ಮಾತ್ರ ಸಮುದ್ರಕ್ಕೆ. ಯಾರದೋ ತಪ್ಪು ಒಪ್ಪುಗಳ ಮಧ್ಯೆ ತಿಳಿಯದ ಜೀವಗಳ ಪರದಾಟ. ನಿನ್ನ ಕನಸಿರುವವರೆಗೂ ನೀನು ಮನಸ್ಸಲ್ಲೇ ಇರುವೆ. ನೀನಿಲ್ಲದ ಈ ದಿನ ಅಲೆಗಳ ಅಬ್ಬರದಲ್ಲಿ ಕಳೆದು ಹೋಗುವ ಮುನ್ನ ಎನ್ನೆದುರಿಗೆ ಒಮ್ಮೆ ಬರಬಾರದೆಂದು ಓ ಜೀವವೇ. ಕೆಲವೊಮ್ಮೆ ಮಾತಾಡಬೇಕು ಅನ್ಸೋಲ್ಲ. ಮೌನದಲ್ಲೇ ಭಾವನೆಗಳಿರುತ್ತವೆ. ಮರುಭೂಮಿಯಲ್ಲಿ ನೀರಿದೆ ಅನ್ನೋ ಆಶಾ ಕಿರಣ ಕೆಲವೊಮ್ಮೆ ಮೂಡುತ್ತೆ. ಆದರೆ ಅದು ಮರೀಚಿಕೆ ಅಂತ ಗೊತ್ತಾದಾಗ ಪ್ರತಿಯೊಬ್ಬರೂ ಇಡುವ ಪ್ರತಿ ಹೆಜ್ಜೆಯಲ್ಲೂ ಒಂದೊಂದು ಜೀವನ ಅಡಗಿರುತ್ತೆ. ಹವ್ಯಾಸಗಳು ಹೇಗೆ ಮೂಡುತ್ತವೆ ಅಂತ ಹೇಳೋಕ್ಕಾಗಲ್ಲ. ಹಾಗೆಯೇ ಸಂಬಂಧಗಳು ಹೇಗೆ ತಾನಾಗಿ ಬೆಸೆದುಕೊಳ್ಳುತ್ತವೆ ಅನ್ನೋದು ಯೋಚನೆಗೆ ನಿಲುಕದ್ದು. ಒಂದನ್ನ ಪಡೆದುಕೊಳ್ಳಬೇಕಾದ್ರೆ ಮತ್ತೊಂದನ್ನ ಕಳೆದುಕೊಳ್ಳಬೇಕು. ಆಯ್ಕೆ ನಿಮ್ಮದು. ತಪ್ಪು ಎಂದು ತಿಳಿಯುವಾಗ ಕಾಲ ಮುಂದೆ ಸಾಗಿರತ್ತೆ. ಮೊದಲೇ ತಿಳ್ಕೊಂಡು ಆ ತಪ್ಪು ಮಾಡಲೇಬೇಡಿ. ಮದ್ಯಪಾನ ಧೂಮಪಾನ ಮಾಡಿದ್ದಲ್ಲಿ ರಕ್ತದಾನ ಮಾಡಲು ಅಸಾಧ್ಯ. ಒಂದನ್ನ ಪಡೆದುಕೊಳ್ಳಬೇಕಾದ್ರೆ ಮತ್ತೊಂದನ್ನ ಕಳೆದುಕೊಳ್ಳಬೇಕು. ಆಯ್ಕೆ ನಿಮ್ಮದು. ತಪ್ಪು ಎಂದು ತಿಳಿಯುವಾಗ ಕಾಲ ಮುಂದೆ ಸಾಗಿರತ್ತೆ. ಮೊದಲೇ ತಿಳ್ಕೊಂಡು ಆ ತಪ್ಪು ಮಾಡಲೇಬೇಡಿ. ಮದ್ಯಪಾನ ಧೂಮಪಾನ ಮಾಡಿದ್ದಲ್ಲಿ ರಕ್ತದಾನ ಮಾಡಲು ಅಸಾಧ್ಯ. ನಿಮ್ಮವರನ್ನ ಕಳೆದುಕೊಳ್ಳಬೇಡಿ. ಸ್ನೇಹಿತರೆ, ಬದಲಾವಣೆ ನಮ್ಮಿಂದ ಪ್ರಾರಂಭವಾಗಿ ನಮ್ಮಿಂದ ಮುಂದುವರಿಯಲಿ. ನನ್ನೆದೆಯಂಗಳದಾಚೆ ನಿನದೇ ನೆನಪು.